ಬಾಗಲಕೋಟೆ ಬೈ ಎಲೆಕ್ಷನ್ ಮತದಾನಕ್ಕೆ ಉಳಿದಿರೋದು 3 ದಿನ. ಬಿರುಸಿನ ಮತಬೇಟೆ ಮಧ್ಯೆ ಕಾಂಗ್ರೆಸ್ ನಾಯಕರ ಕೈ ಸೇರಿರುವ ರಿಪೋರ್ಟ್ ಅಖಾಡದಲ್ಲಿ ಸಮಬಲದ ಹೋರಾಟದ ಚಿತ್ರಣ ಬಿಚ್ಚಿಡುತ್ತಿದೆ. 55-45 ಗೆಲುವಿನ ಲೆಕ್ಕ ನೀಡಿದೆಯಂತೆ ಕಾಂಗ್ರೆಸ್ ಚುನಾವಣಾ ಸಮಿತಿ. ಅಹಿಂದ ಮತಗಳು ಮೇಟಿ ಪಾಲಿಗೆ ಭದ್ರ, ಲಿಂಗಾಯತ ಮತಗಳು ಕ್ರೋಢೀಕರಣವಾದ್ರೆ ಬಿಜೆಪಿಗೆ ವರ. ಮೇಟಿ ಪುತ್ರನಿಗೆ ಅನುಕಂಪ ಶ್ರೀರಕ್ಷೆಯಾದ್ರೆ ಚರಂತಿಮಠ ಅನುಭವ ಪಕ್ಷದ ಕಾರ್ಯಕರ್ತರಿಗೆ ಉತ್ಸಾಹ. ಸಿಎಂ ಸಿದ್ದರಾಮಯ್ಯನವರೇ ಮತಬೇಟೆಗೆ ಇಳಿದಿರೋದು ಕೈಗೆ ಬಲವಾದ್ರೆ ಬಿಎಸ್ವೈ ಮತ್ತು ಯತ್ನಾಳ್ ಅಬ್ಬರದ ಭಾಷಣ ಬಿಜೆಪಿಗೆ ಬೂಸ್ಟರ್. ಸಿದ್ದರಾಮಯ್ಯನವರು 4-5 ದಿವಸ ಇಲ್ಲಿ ಬಂದಿರೋ ಉದ್ದೇಶನೇ ಅವ್ರ ಜನಾಂಗದ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ, ಗೆಲ್ಲಿಸಬೇಕು ಅನ್ನೋದ್ರಿಂದ ಬಂದಿದ್ದಾರೆ. ಆದರೆ ನಿರಾಶೆಯಾಗೋದು ನಿಶ್ಚಿತ. ಬಸವನಗೌಡ ಯತ್ನಾಳ್ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಪಕ್ಷದಿಂದ ಅಮಾನತ್ ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಬಾಗಲಕೋಟೆಯಲ್ಲಿ ಕ್ಯಾನ್ವಾಸ್ ಮಾಡಿಸ್ತಾರೆ. ಇವ್ರಿಗೆ ಎಷ್ಟ ಹೀನಾಯ ಸ್ಥಿತಿಗೆ ಬಂತು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಹೇಳಲಿಕ್ಕಾಗಲ್ಲ. ಎಂಥ ಹೀನಾಯ ಪರಿಸ್ಥಿತಿ ಬಂತು. ಒಬ್ಬ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವರ ಅಧಿಕೃತ ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡಿಸ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ದಿವಾಳಿಯಾಗಿದೆ ಅಂತಕ್ಕಂಥದನ್ನ ಇದು ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಬಿಜೆಪಿ ಆಂತರಿಕ ಕಲಹ ಕಾಂಗ್ರೆಸ್ಗೆ ವರವಾಗೋ ಉಲ್ಲೇಖವಿದ್ರೂ ಮೇಟಿ ಮಕ್ಕಳಲ್ಲೇ ಇದ್ದ ಆರಂಭಿಕ ಭಿನ್ನಾಭಿಪ್ರಾಯ ಅನುಕಂಪದ ಅಲೆ ದಡ ಸೇರದಂತೆ ಮಾಡುತ್ತಾ ಅನ್ನೋ ಅನುಮಾನವಿದೆ. ಇತ್ತ ಚರಂತಿಮಠ ಸಹೋದರನೇ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಿರೋದು ಬಿಜೆಪಿಗೆ ಮುಳುವಾಗುತ್ತಾ ಕಾದು ನೋಡಬೇಕಿದೆ. ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಪಾಲಿಗೆ ಬಾಗಲಕೋಟೆ ಕ್ಷೇತ್ರ ಸಮ ಅವಕಾಶ ಸಮ ಸವಾಲುಗಳ ಅಖಾಡವಾಗಿದೆ. ಬನ್ನಿ ಚರ್ಚೆ ಮಾಡೋಣ.